ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಇವತ್ತು ಯಾರು ಪಾಕಿಸ್ತಾನಿಗಳು ಇದ್ದಾರೆ, ವೀಸಾ ತಗೊಂಡು ಬಂದು ಇದ್ದಾರೆ, ಆ ಎಲ್ಲ ವೀಸಾವನ್ನು ರದ್ದು ಮಾಡಿದ್ದಾರೆ. ಹೀಗಾಗಿ ತಕ್ಷಣವೇ ಅವನ್ನ ಐಡೆಂಟಿಫೈ ಮಾಡುವಂಥದ್ದು ಯಾರ್ಯಾರು ಪಾಕಿಸ್ತಾನದವರು ಇದ್ದಾರೆ, ಯಾರಿದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ರಾಜ್ಯದವರು, ಈಗ ಆಸಾಂ ತಗೊಳ್ರಿ, ಗುಜರಾತ್ ತೆಗೆದುಕೊಳ್ರಿ, ಎಲ್ಲ ಕಡೆನೂ ಅಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಅದಕ್ಕಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ರಾಜ್ಯದ ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟು ಇಲ್ಲಿ ಯಾರ್ಯಾರು ಪಾಕಿಸ್ತಾನದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಐಡೆಂಟಿಫೈ ಮಾಡುವಂತ ಕೆಲಸ ಮಾಡಬೇಕು. ತಕ್ಷಣವೇ ಅವರೆಲ್ಲರನ್ನೂ ವಾಪಸ್ ಕಳಿಸುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ಒಕ್ಕೂಟದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕೆಲಸ ಮಾಡಲೇಬೇಕು, ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಏನಿಲ್ಲ, ಇವತ್ತು ನೋಡಿ ಇಡೀ ಜನರ ಒಂದು ಭಾವನೆ ಇದೆ. ಏನಂದ್ರೆ ಇಡೀ ದೇಶದ ಜನರ ಕೂಗಿದೆ. ಇವತ್ತು ಮೋದಿಜಿಯವರು ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು, ರಿಪೀಟಿಂಗ್ ಸ್ಟ್ರಾಂಗ್ ಒಂದು ಮೆಸೇಜ್ ಕಳಿಸಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಇದೆ. ಒಂದು ರಿಪ್ಲೈ ಕೊಡಬೇಕು, ಸ್ಟ್ರಾಂಗ್ ರಿಪ್ಲೈ ಮಾಡಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು, ಪಾಕಿಸ್ತಾನಕ್ಕೆ ಒಂದು ಮರೆಯಲಾರದಂತ ಒಂದು ಟೀಚಿಂಗ್, ಒಂದು ರಿಪ್ಲೈ ಕೊಡಲೇಬೇಕು. ನಾವು ಕೊಟ್ಟಾಗ ಮಾತ್ರ ಅವರು ನಮ್ಮ ಉಸಾಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಒಂದು ವಿಶ್ವಾಸ ನನಗಿದೆ. ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಡೆಫಿನೆಟ್ಲಿ ಆಗಿ ಒಂದು ಗಟ್ಟಿಯಾದ ನಿರ್ಧಾರ ಮಾಡ್ತಾರೆ, ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮತ್ತು ಪಾಕಿಸ್ತಾನ ಮತ್ತೊಮ್ಮೆ ಉಗ್ರಗಾಮಿಗಳನ್ನ ಟ್ರೈನಿಂಗ್ ಕೊಡುವಂಥದ್ದು, ಅವ್ರನ್ನ ಇಲ್ಲಿ ಕಳಿಸಿಕೊಡುವಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಸ್ಟ್ರಾಂಗ್ ರಿಪ್ಲೈ ಕೊಡ್ತಾರೆ. ಅದಕ್ಕೆ ನನಗೇನು ಅನಿಸ್ತದೆ, ಸಿದ್ದರಾಮಯ್ಯನವರಿಗೆ, ಆ ಕಾಂಗ್ರೆಸ್ ನಾಯಕರಿಗೆ, ಫಸ್ಟ್ ನೀವೇನು ಇತ್ತೀಚೆಗೆ ಬೆಲೆ ಏರಿಕೆ ಮಾಡಿದಿರಲ್ಲ, ಹಾಲಿಂದಿರ್ಬೋದು, ವಿದ್ಯುತ್ತಿಂದಿರ್ಬೋದು, ಬಸ್ಸಿಂದಿರ್ಬೋದು, ಹಲವಾರು ಡೀಸೆಲ್, ಪೆಟ್ರೋಲು, ನಿಮ್ಮ ರಾಜ್ಯ ಸರ್ಕಾರ ಇನ್ನೊಂದು ಬೆಲೆ ಏರಿಕೆ ಮಾಡಿದಲ್ಲ, ಅಂದ ತಕ್ಷಣ ವಿಡ್ರಾ ಮಾಡಿ. ಅವಾಗ ನಿಮಗೊಂದು ನಾಳೆ ರ್ಯಾಲಿಯಲ್ಲಿ ಮಾತಾಡಲಿಕ್ಕೆ ನೈತಿಕ ಹಕ್ಕು ಬರ್ತದೆ. ಅದು ಬಿಟ್ಟು ಬೆಲೆ ಏರಿಕೆ ಬಗ್ಗೆ ಈಗ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಲ್ಲ, ಜನರ ಅಟೆನ್ಷನ್ ಜಾಗೃತಿ ಮಾಡುವಂತ ಕೆಲಸ, ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವಂತ ಮನೋಭಾವನೆಯನ್ನು ಬೆಳೆಸಿದ್ವಲ್ಲ, ಆ ಹೆದರಿಕೆ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಪಾರ್ಟಿ. ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಅರಾಜಕತೆ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಯಾರು ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ಆಗಿದೆ, ಕೊಲೆ ಸುಲಿಗೆ ಅತ್ಯಾಚಾರ ದಿನನಿತ್ಯದ ಮಾತಾಗಿದೆ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಮರೆ ಮಾಸಲಿಕ್ಕೆ ಇವತ್ತು ಒಂದು ರ್ಯಾಲಿ ಅನ್ನುವಂಥ ಹೆಸರಿನ ಮೇಲೆ ರ್ಯಾಲಿ ಮಾಡ್ತಾ ಇದ್ದಾರೆ. ಅದೇನು ಜನರಿಗೆ ಅನುಕೂಲ ಆಗುವುದಿಲ್ಲ. ನಿಮಗೆ ನಿಜವಾಗಿ ನೈತಿಕತೆ ಇದ್ರೆ ತಕ್ಷಣವೇ ಇತ್ತೀಚಿನ ದಿನಗಳಲ್ಲಿ, ಕಳೆದ 5-6 ತಿಂಗಳಲ್ಲಿ ನೀವು ದರಗಳನ್ನು ಏರಿಸಿದ್ರಲ್ಲ, ಅದನ್ನು ಇಳಿಸುವಂತ ಕೆಲಸ ಮಾಡಿ. ಆವಾಗ ನಿಮ್ಮ ರ್ಯಾಲಿಗೆ ಒಂದು ನೈತಿಕತೆ ಬರಲಿಕ್ಕೆ ಸಾಧ್ಯತೆ. ಮತ್ತು ಈ ಬೆಲೆ ಏರಿಕೆ ಅನ್ನುವಂಥ ಬಗ್ಗೆ ಇವತ್ತು ನೀವು ಬೋರ್ಡ್ ಗಿಡನ ಹಚ್ಚಿರಿ. ಹಿಂದೆ UPA ಸರ್ಕಾರ ಇದ್ದಾಗ ಎಷ್ಟು ಬೆಲೆ ಏರಿಕೆ ಇದೆ ಅದನ್ನು ಒಂದು, ಇಂದಿರಾ ಗಾಂಧಿ ಕಾಲಕ್ಕೆ ಏನು ಬೆಲೆ ಏರಿಕೆ ಇತ್ತು ಅದನ್ನು ಒಂದು ಕಂಪೇರಿಟಿವ್ ಚಾರ್ಟ್ ಹಚ್ಚಿರಿ, ಅವಾಗ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ. ಇವತ್ತಿನ ಕೇಂದ್ರ ಸರ್ಕಾರ ಅತ್ಯಂತ ಗಟ್ಟಿಮುಟ್ಟದಂತ ಶಕ್ತಿಶಾಲಿ ಸರ್ಕಾರ ಇವತ್ತು. ಮತ್ತು GDP ಗ್ರೋತ್ ಇಡೀ ಜಗತ್ತಿನ ನಾವು ನೋಡಿದಾಗ, ಬೇರೆ ಕಂಟ್ರಿಗಳು ನೋಡಿದಾಗ ಅತಿ ಹೆಚ್ಚು GDP ಗ್ರೋತ್ ಇವತ್ತು ಭಾರತ ದೇಶದಲ್ಲಿ ಆಗ್ತದೆ. ಬೇರೆ ದೇಶಗಳು ಸಹಿತ, ಚೈನಾ ಅಂತ, ರಷ್ಯಾ ಅಂತ, ಅಮೆರಿಕದವರು ಸಹಿತ ಭಾರತದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮತ್ತು ಇಲ್ಲಿಯ ಮೋದಿಯವರ ನಾಯಕತ್ವದ ಬಗ್ಗೆ ಅಪ್ರಿಷಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಇವರು ನಮಗೆ ಈ ಜನಾಕ್ರೋಶದಿಂದ ಏನೋ ಇವತ್ತು ಜನ ಜಾಗೃತಿ ಮಾಡುವಂತ ಕೆಲಸ ಮಾಡಿದಲ್ಲ, ಅದು ಕೌಂಟರ್ ಕೊಡೋ ಸಲುವಾಗಿ ಇವತ್ತು ಈ ರ್ಯಾಲಿ ಮಾಡ್ತಾ ಹೊರತು ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾಗತ್ತೆ. ಮಹದಾಯಿ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಈ 3 ಯೋಜನೆಗಳು ನನಗೆ ಬಳ್ಳಾರಿ ಕೇಂದ್ರ ಬಿಜೆಪಿ ಸರ್ಕಾರ ಕಾರಣ ರಾಜ್ಯದ ಯಾವೊಬ್ಬ ಸಂಸದರು ತೊಂದರೆ ಇಲ್ಲ. ವರ್ಷದ ಇಲಾಖೆಯನ್ನು ಕ್ಲಿಯರೆನ್ಸ್ ಕೊಟ್ಟರೆ ನಾಳೆ ಕಷ್ಟ ಫಾಲೋ ಮಾಡ್ತೀವಿ. ಅಲ್ಲ ನೋಡಿ, ಮೇಕೆದಾಟದ ಬಗ್ಗೆ ಹೇಳೋದಾದ್ರೆ ಅದು ಅವ್ರು ಹೇಳಿದ್ರು ಕಾಂಗ್ರೆಸ್ನವರು, ನಾವು ಅಧಿಕಾರಕ್ಕೆ ಬಂದ್ರೆ ಸಾಕು, ಅದಕ್ಕೆ ಯಾರು ಕೇಂದ್ರದ ಪರ್ಮಿಷನ್ ಬೇಕಾಗಿಲ್ಲ, ಯಾರ್ದು ಪರ್ಮಿಷನ್ ಬೇಕಾದ್ರೆ ನಾವು ಮಾಡ್ತೀವಿ. ಯಾಕೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ. ಈ ಮತ್ತೆ ಕೇಂದ್ರದ ಮೇಲೆ ಗೋಬಿ ಕೊಡಿಸುವಂಥದ್ದು ಮತ್ತು ಮಹದಾಯಿ ಇಶ್ಯೂ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕೇಳುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ, ಅದನ್ನು ಕೊಡುವಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಇನ್ನೂ ಏನಾದರೂ ಅಲ್ಲಿ ಕುಂತು ಮಾತಾಡಿ ಬಗೆಹರಿಸಬೇಕು. ಮತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಭಾಗದ ಏನು ಇಶ್ಯೂ ಇದೆ ಮಹದಾಯಿದ್ದು
ಅದನ್ನು ಸಹಿತ ಈಗಾಗಲೇ ಯಾರ್ಯಾರನ್ನ ಪರ್ಸನಲಿ ಭೇಟಿಯಾಗಿ ಮಂತ್ರಿಗಳನ್ನ ಭೇಟಿಯಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಬರುವಂತ ದಿವಸಗಳು ಇನ್ನೂ ಒತ್ತಡ ತರುವಂತ ಕೆಲಸ ನಾನು ವೈಯಕ್ತಿಕವಾಗಿ ಮಾಡ್ತೀನಿ. ಯೋಜನೆಗೆ ಅನುಮತಿ ಕೊಡ್ತಾರೆ ಕೇಂದ್ರ ಸರ್ಕಾರದವರು. ಸುಮಾರು 72,000 ಮರಗಳ ಆಗುತ್ತೆ. ಆದ್ರೆ 58 ಎಕರೆ ವ್ಯಾಪ್ತಿ ಇರುವಂತ ಮಹದಾಯಿ ಯೋಜನೆಗೆ ಅನುಮತಿ ಕೊಡ್ತಾ ಇಲ್ಲ. ಇದರಲ್ಲಿ ರಾಜಕೀಯ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ರಾಜಕೀಯ ಮಾಡ್ತಿದೆ ಅನ್ನೋದು ಆರೋಪನ ಸ್ವತಃ ರೈತರು. ಈಗ ಒಂದೊಂದು ಪ್ರಾಜೆಕ್ಟು ಒಂದೊಂದು ಡಿಫರೆಂಟ್. ಈಗ ವಿದ್ಯುತ್ತಿನ ಪ್ರಾಜೆಕ್ಟ್ ಇರ್ತವೆ, ಅದು ಕೇವಲ ಗೋವಾ ಅಥವಾ ಕರ್ನಾಟಕ ಅಷ್ಟೇ ಅಲ್ಲ, ಒಂದು ದೇಶದ ಹಿತದೃಷ್ಟಿಯಿಂದ ಮಾಡಿರ್ತಾರೆ ಅಷ್ಟೇ ಅಲ್ಲ. ಏರ್ ಲಿಫ್ಟಿಂಗು ಅದ್ರ ಸಲುವಾಗಿ ಇವತ್ತು ಅದ್ರ ಸಲುವಾಗಿ ಏನಾದರೂ ಒಂದು ಒತ್ತಡ ತರುವಂಥ ಕೆಲಸ ನಾವು ಮಾಡಬೇಕು. ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು. ಇಲ್ಲ ಪರ್ಮಿಷನ್ ಕೊಡೋದಲ್ಲಪ್ಪ ನಾವು ಇಲ್ಲಿಗೆ ಇಂಪ್ಲಿಮೆಂಟ್ ಹೇಳ್ಬೋದಾಗಿತ್ತು, ಮಾಡಿಲ್ಲ. ಹೀಗಾಗಿ ಇವತ್ತು ಇದ್ರ ಬಗ್ಗೆ ಒಂದು ಸಮಾಲೋಚನೆ ಮಾಡಿಕೊಂಡು ಗೋವಾದ ಮೇಲೆ ಒತ್ತಡ ತಗೊಂಡ್ಬಂದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಂತ ನಾವು ರಿಸಲ್ಟ್ ತಗೋಬಹುದಾಗಿತ್ತು, ತಗೊಂಡಿಲ್ಲ ಅಂತ ನನಗನ್ಸುತ್ತೆ.